ಅಂದ ಮೇಲೆ ಸಖತ್ ಡೈಲಾಗ್ಗಳಿರ್ತವೆ. ಆದ್ರೆ ಕೆಲವೊಮ್ಮೆ ಆ ಡೈಲಾಗ್ಗಳೇ ಭಾರಿ ವಿವಾದಕ್ಕೆ ಕಾರಣವಾಗ್ತವೆ. ಸಿಂಗಂನ ಒಂದು ಡೈಲಾಗ್ ಕೂಡ ಭಾರಿ ವಿವಾದವನ್ನೇ ಎಬ್ಬಿಸಿದೆ. ಅದು ಕನ್ನಡಿಗರಿಗೆ ಅವಮಾನ ಮಾಡಿದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಗಂ ವಿರುದ್ಧ ಇವತ್ತು ಘರ್ಜಿಸಿದೆ. अभी इसी वक्त 1000 लोगों को कर्नाटका बॉर्डर से लाकर तेरे सामने खड़ा कर सकता हूँ. तू 1000 लाएगा, मैं 10,000 लोग खड़े करूंगा. मैं बाजीराव सिंगम मराठा हूँ. मैं मराठा. मेरे पीछे पूरा गांव नहीं, इस सारे का सारा जिला है. मेरे एक फोन पर यरगति, यसूर, अशोका, खानपुर, मेरा पूरा गांव बस से, ट्रेन से सीधे का सीधा इधर. लेकिन तुम लोगों के लिए तो सिर्फ मैं ही काफी हूँ, क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಸಿಂಗಂ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಮಾನ. ರಸ್ತೆಗಿಳಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು. ಸಿಂಗಂ ವಿರುದ್ಧ ಕರವೇ ಗರ್ಜನೆ. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರ ರಿಲೀಸ್ ಅಂದ್ರೆ ಒಂದಿಲ್ಲೊಂದು ಕಿರಿಕ್ ಇದ್ದೇ ಇರುತ್ತೆ. ಆದ್ರೆ ಯಾವುದೇ ವಿವಾದಗಳಿಲ್ಲದೆ ಭರ್ಜರಿಯಾಗಿ ರಿಲೀಸ್ ಆಯ್ತು ಸಿಂಗಂ. ಮಾರ್ನಿಂಗ್ ಶೋ ಸಿನಿಮಾ ನೋಡ್ಕೊಂಡು ಜನ ಇನ್ನೇನು ಹೊರಬರ್ಬೇಕಷ್ಟೇ, ಅಷ್ಟೊತ್ತಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಧಾಮ್ ಧೂಮ್ ಅಂತ ರಿಲೀಸ್ ಆದ ಸಿಂಗಂ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು ರೊಚ್ಚಿಗೆದ್ದಿದ್ರು. ಅದಕ್ಕೆ ಕಾರಣ ಚಿತ್ರದಲ್ಲಿದ್ದ ಈ ಡೈಲಾಗ್. कुत्तों का झुंड कितना भी बड़ा हो, उसके लिए एक शेर ही काफी होता है. क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಯಸ್, ಇದೇ ಡೈಲಾಗ್ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಿರೋದು. ಸಿಂಗಂ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಡಿದೆದ್ದಿರೋದು. ಬೆಳಗಾವಿ, ಬೀದರ್, ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಇತರೆಡೆಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಪಡಿಸಿರೋದು. ಅಷ್ಟಕ್ಕೂ ಆ ಡೈಲಾಗ್ನಲ್ಲಿ ಏನಿದೆ ಮತ್ತೊಮ್ಮೆ ನೋಡಿ. कुत्तों का झुंड कितना भी बड़ा हो, उसके लिए एक शेर ही काफी होता है. क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಸಿಂಗಂ ಚಿತ್ರದಲ್ಲಿ ಕನ್ನಡಿಗ ಪ್ರಕಾಶ್ ರಾಜ್ ವಿಲನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀರೋ ಪಾತ್ರದಲ್ಲಿ ಅಜಯ್ ದೇವಗನ್ ನಟಿಸಿದ್ದಾರೆ. ಚಿತ್ರದ ಒಂದು ಸೀನ್ನಲ್ಲಿ ಪ್ರಕಾಶ್ ಹೀಗೆ ಹೇಳ್ತಾರೆ. अभी इसी वक्त 1000 लोगों को कर्नाटका बॉर्डर से लाकर तेरे सामने खड़ा कर सकता हूँ. ಈಗಲೇ ಇದೇ ಕ್ಷಣದಲ್ಲಿ ಕರ್ನಾಟಕ ಗಡಿಯಿಂದ 1000 ಜನರನ್ನ ಕರೆಸಿ ನಿನ್ನ ಮುಂದೆ ನಿಲ್ಲಿಸಬಲ್ಲೆ. तू 1000 लाएगा, मैं 10,000 लोग खड़े करूंगा. मैं बाजीराव सिंगम मराठा हूँ. मैं मराठा. मेरे पीछे पूरा गांव नहीं, इस सारे का सारा जिला है. मेरे एक फोन पर यरगति, यसूर, अशोका, खानपुर, मेरा पूरा गांव बस से, ट्रेन से सीधे का सीधा इधर. लेकिन तुम लोगों के लिए तो सिर्फ मैं ही काफी हूँ, क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ನೀನು 1000 ಜನರನ್ನ ಕರೆಸಿದ್ರೆ ನಾನು 10,000 ಜನರನ್ನ ಕರೆಸಬಲ್ಲೆ. ನಾನು ಬಾಜಿರಾವ್ ಸಿಂಗಂ. ನಾನು ಮರಾಠ. ನನ್ನ ಹಿಂದೆ ಪೂರ್ತಿ ಹಳ್ಳಿ ಇದೆ, ಪೂರ್ತಿ ಜಿಲ್ಲೆ ಇದೆ. ನನ್ನ ಒಂದೇ ಒಂದು ಫೋನ್ ಸಾಕು, ಯರಗಟ್ಟಿ, ರಸೂಲ್, ಗಾಣಪುರ ಸೇರಿ ಇಡೀ ನನ್ನ ಊರು ಬಸ್ಸು, ಟ್ರೈನ್ ಮೂಲಕ ಇಲ್ಲಿ ಬಂದು ಇಳಿದು ಬಿಡುತ್ತೆ. ಆದ್ರೆ ನಿಮ್ಗೆಲ್ಲ ನಾನೊಬ್ನೇ ಸಾಕು. ಯಾಕಂದ್ರೆ ನಾಯಿಗಳ ಗುಂಪು ಎಷ್ಟೇ ದೊಡ್ಡದಿದ್ರು ಅವುಗಳನ್ನ ಹೆದರ್ಸೋಕೊಂದು ಸಿಂಹ ಸಾಕು. तू 1000 लाएगा, मैं 10,000 लोग खड़े करूंगा. मैं बाजीराव सिंगम मराठा हूँ. मैं मराठा. ಒಂದು ಸಿನಿಮಾ ಮಟ್ಟಿಗೆ ಈ ಡೈಲಾಗ್ ಓಕೆ. ಆದ್ರೆ ರಾಜ್ಯ, ಅದರ ಗಡಿ ಹಾಗೂ ಭಾಷೆಯ ವಿಚಾರಕ್ಕೆ ಬಂದ್ರೆ ಈ ಡೈಲಾಗ್ ವಿವಾದವನ್ನ ಉಂಟು ಮಾಡೋದ್ರಲ್ಲಿ ಅಂತ ಅಚ್ಚರಿ ಏನಿಲ್ಲ. ಕರ್ನಾಟಕ ಬಾರ್ಡರ್ನಿಂದ ನಾನು 100 ಜನರನ್ನ ಕರೆಸ್ತೇನೆ ಎಂಬ ಪ್ರಕಾಶ್ ರಾಜ್ ಡೈಲಾಗ್ಗೆ ಅಜಯ್ ನಿಮ್ಮ ನಾಯಿ ಗುಂಪನ್ನ ಹೆದರಿಸೋಕೆ ನನ್ನಂತ ಒಂದು ಸಿಂಹ ಸಾಕು ಅನ್ನೋ ಡೈಲಾಗ್ ಹೇಳಿದ್ದಾರೆ. कुत्तों का झुंड कितना भी बड़ा हो, उसके लिए एक शेर ही काफी होता है. क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಯಾವಾಗ ನಾಯಿ ಮತ್ತು ಸಿಂಹ ಅನ್ನೋ ಪದ ಬಳಕೆ ಆಯ್ತೋ ಆಗ್ಲೇ ಕನ್ನಡಿಗರಿಗೆ ನೋವುಂಟಾಗಿದ್ದು. ಯಾಕಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಇವತ್ತಿಗೂ ಗಡಿ ವಿವಾದವಿದೆ, ಭಾಷಾ ವಿವಾದವಿದೆ. ಅದು ಬೂದಿ ಮುಚ್ಚಿದ ಕೆಂಡ.
ಇಂಥ ಡೈಲಾಗ್ಗಳಿಂದ ಆ ವಿವಾದಗಳನ್ನ ಮತ್ತೆ ಕೆದಕಿದಂತಾಗುತ್ತೆ. ಇಲ್ಲಿ ಇಂಥದ್ದೊಂದು ಡೈಲಾಗ್ ಅಗತ್ಯವಿತ್ತ ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಪ್ರಶ್ನೆ. ಮರಾಠಿಯಲ್ಲಿ ಅವರು ಕನ್ನಡಿಗರ ಬಗ್ಗೆ ನಾಯಿಗಳು ಅಂತ ಹೇಳುವಂತ ಡೈಲಾಗ್ ಅನ್ನು ಇಟ್ಟಿದ್ದಾರೆ. ನಾವು ಒಂದು ಹೇಳಿಕ್ ಬೇಜಾರಾಗುತ್ತೆ. ಎಲ್ಲಾ ಥಿಯೇಟರ್, ಎಲ್ಲಾ ಮಾಲ್, ಎಲ್ಲರೂ ಪೊಲೀಸರನ್ನ ಇಟ್ಕೊಂಡು ಇವಾಗ ಸಿನಿಮಾ ಓಡಿಸ್ತಾರೆ. ಇದು ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಇವರು ಪೊಲೀಸರು ಕನ್ನಡಿಗರೇ, ಯಾಕಂದ್ರೆ ನಾಯಿಗಳು ಅಂತ ಹೇಳಿದ್ದಾರೆ ಅವರು. ನಮ್ಗೊಬ್ಬರಿಗೂ ಅನ್ವಯಿಸುದಿಲ್ಲ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ 6 ಕೋಟಿ ಕನ್ನಡಿಗರಿಗೂ ಅನ್ವಯಿಸ್ತದೆ. ವಿಷಯ ಅಂದ್ರೆ ಸಿಂಗಂ ಚಿತ್ರದ ನಿರ್ದೇಶಕ ರೋಹಿತ್ ಶೆಟ್ಟಿ ಅಪ್ಪಟ ಕನ್ನಡಿಗ. ಇನ್ನು ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಪ್ರಕಾಶ್ ರಾಜ್ ಕೂಡ ಕನ್ನಡಿಗ. ಸಿನಿಮಾದಲ್ಲಿ ಸಾಕಷ್ಟು ಕನ್ನಡದ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಗಳಿದ್ದಾರೆ. ಈ ವಿವಾದಕ್ಕೆ ಸಂಬಂಧಿಸಿದಂತೆ TV9 ಜೊತೆ ಮಾತನಾಡಿದ ಪ್ರಕಾಶ್ ರಾಜ್, ಸಿಂಗಂ ಚಿತ್ರದ ಕತೆ ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿನ ಒಂದು ಊರಿಗೆ ಸಂಬಂಧಿಸಿದ್ದು. ಹೀಗಾಗಿಯೇ ಇಂತಹದ್ದೊಂದು ಡೈಲಾಗ್ ಇದೆ. ಅದನ್ನ ಬಿಟ್ರೆ ಇಲ್ಲಿ ಯಾವುದೇ ವಿವಾದವನ್ನ ಉಂಟು ಮಾಡುವ ಉದ್ದೇಶ ಇಲ್ಲ ಅಂತಾರೆ. ನಾನು ನಿನ್ನನ್ನು ಅಳಿಸೋದಕ್ಕೆ ಕರ್ನಾಟಕ ಬಾರ್ಡರ್ 1,000 ಜನ ಕರ್ಕೊಂಡ್ ಬರ್ತೀನಿ ಅಂದ್ರೆ ನನ್ನ ಊರಿಂದ ಕರ್ಕೊಂಡ್ ಬರ್ತೀನಿ. ನಾನೊಬ್ಬ ಮರಾಠ, ಬಟ್ ಅವ್ರು ಯಾರು ಬೇಡ, ನಿನ್ನಂತ ನಾಯಿಗಳಿಗೆ ನನ್ನಂತ ಒಬ್ಬ ಸಿಂಹ ಸಾಕು ಅಂತ ಹೇಳಿದಾನೆ. ಅಂಡ್ ಇಡೀ ಸಿನಿಮಾ ಯಾವುದೇ ಭಾಷಾ ವಿವಾದದ ಬಗ್ಗೆ ಅಲ್ಲ, ಗಡಿನ ಪ್ರಶ್ನೆ ಅಲ್ಲ. ಅಂಡ್ ಡೆಫಿನೆಟ್ ಆಗಿ ಕಾನ್ಶಿಯಸ್ ಐ ಆನ್ ದ ಸೆಟ್. ನಾನು ಒಬ್ಬ ಕನ್ನಡಿಗ, ಆ ತರದ ಅವಮಾನ ಕನ್ನಡಿಗರು ಯಾವಾಗ ನಾನು ಯಾಕೆ ಬಿಡ್ತೀನಿ. ಅದೇನೇ ಇರಲಿ, ಸಿಂಗಂ ಒಂದು ಉತ್ತಮ ಚಿತ್ರ. ಚಿತ್ರಕ್ಕೆ ಸಖತ್ ಓಪನಿಂಗ್ ಕೂಡ ಸಿಕ್ಕಿತ್ತು. ಆದ್ರೆ ಆ ಓಪನಿಂಗ್ ಜೊತೆಗೆ ಅದರಲ್ಲಿನ ಒಂದು ಡೈಲಾಗ್ ಈಗ ಕರ್ನಾಟಕದಲ್ಲಿ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಆ ಡೈಲಾಗ್ ಅನ್ನ ತೆಗೆದಲ್ಲಿ ಮಾತ್ರ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ಇನ್ನೊಂದೆಡೆ ಕನ್ನಡಿಗರಿಗೆ ನೋವಾಗಿದ್ದಲ್ಲಿ ಆ ಡೈಲಾಗ್ ಅನ್ನ ತೆಗೆದುಹಾಕೋಕೆ ಚಿತ್ರ ನಿರ್ಮಾಣ ಮಾಡಿರುವ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. तुम लोगों के लिए तो सिर्फ मैं ही काफी हूँ, क्योंकि कुत्तों का झुंड कितना भी बड़ा हो उसके लिए एक शेर ही काफी होता है. ಈಗ ಸಿಂಗಂ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಚಿತ್ರಮಂದಿರಗಳಿಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸೃಷ್ಟಿಯಾಗಿರೋ ವಿವಾದ ಕೂಡಲೇ ತಣ್ಣಗಾಗುತ್ತಾ ಅಥವಾ ಬೇರೆ ರೂಪ ಪಡ್ಕೊಳ್ಳುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.